ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವಾಗ ನಾನು ಮಾತಾಡ್ತಿರೋದು ದುಡ್ಡು ಬಗ್ಗೆ, ಓಕೆನಾ. ಸೊ ಇವಾಗ ಈಗಿನ ಜನ್ರೇಷನಲ್ಲಿ ದುಡ್ಡು ಮನೆಯಲ್ಲೇ ಕುಂತು ದುಡಿಬೇಕಂತಂದರೆ ಅದಕ್ಕೆ ಒಂದೇ ಒಂದು ಸೊಲ್ಯೂಷನ್ ಏನದೆಯಪ್ಪ ಅಂತಂದರೆ ಅದು ಸೋಷಿಯಲ್ ಮೀಡಿಯಾ. ಸೊ ನಿಮ್ಮದು ಯೂಟ್ಯೂಬ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಚಾನಲ್ ಇರ್ಬೋದು. ಸೊ ಈ ಥರ ನಾವು ಅರ್ನಿಂಗ್ ಮಾಡ್ಬೋದು. ಸೊ ಏನು ಇದರಲ್ಲಿ ಅಂದರೆ ತುಂಬ ಚಾನಲ್ಸ್ ಇದ್ದಾವೆ, ತುಂಬ ಪ್ಲ್ಯಾಟ್ಫಾರ್ಮ್ಸ್ ಇದ್ದಾವೆ. ಸೊ ನಾವು ಹೇಗೆ ಗಳಿಸ್ಕೋಬೇಕು ಅನ್ನೋದು ಎಲ್ಲರಿಗೂ ಪ್ರಶ್ನೆ ಆಗಿರುತ್ತೆ. ಸೊ ನಾನು ಮಾಡೋ ಥರ ಏನಂತಂದರೆ, ಸೊ ನಾವು ನೋಡಿ, ಇವಾಗ ನನ್ನ ಚಾನಲ್ ಇದೆ. ಸೊ ನಾನು ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ನನ್ನ ಸಬ್ಸ್ಕ್ರೈಬರ್ಸ್ ಇರ್ತಾರೆ. ನಾನು ಆ ಸಬ್ಸ್ಕ್ರೈಬರ್ ಹೇಗೆ ತೊಗೊಂಡೆ, ನನಗೆ ಹೆಂಗೆ ಯೂಟ್ಯೂಬಿಂದ ಅಮೌಂಟ್ ಬಂತು. ಸೊ ನನಗೆ ಅಮೌಂಟ್ ಹೇಗೆ ಬಂತು ಯೂಟ್ಯೂಬಿಂದ ಏನಂದರೆ, ನನಗೆ ಯಾವ ಟೈಪ್ ಬಂದಿದೆ ಅಲ್ವಾ. ಸೊ ಅದನ್ನೇ ನಾನು ಸ್ಟೆಪ್ಪಾಗಿ ನಿಮ್ಗೆ ಹೇಳ್ಕೊತ ಹೋಗ್ತೀನಿ. ಸೊ ನೀವು ಅದನ್ನು ಯೂಸ್ ಮಾಡಿಕೊಂಡು ಅರ್ನ್ ಮಾಡ್ಬೋದು, ಓಕೆನಾ. ಸ್ಟಾರ್ಟಿಂಗ್ ನನಗೂ ಹಂಗೆ ಅನಿಸಿತ್ತು, ಇದೇನು ಚಾನಲ್, ನನಗೆ ಯಾರು ಸಬ್ಸ್ಕ್ರೈಬರ್ ಬರ್ತಾರೆ, ಸೊ ನಾನು ಹೇಗೆ ಗಳಿಸ್ಕೋಬೇಕು, ಹೇಗೆ ನಂದು ಕಮಿಟ್ಮೆಂಟ್ಸು ತುಂಬ ಇದೆ, ಸೊ ಹೀಗೆ ಮಾಡಬೇಕು ಅಂತ ನನಗೂ ಸ್ಟಾರ್ಟಿಂಗ್ ಅನ್ನಿಸ್ತು. ಬಟ್ ಸ್ಟಾರ್ಟ್ ಮಾಡಿದ್ದ 7-8 ಮಂತ್ಸಲ್ಲಿ. ಆದರೆ ಹೇಗಂದರೆ, ನಾವೆಲ್ಲಾದರೂ ಜಾಬ್ ಮಾಡ್ತೀವಲ್ಲ, ಜಸ್ಟ್ ವೀಡಿಯೋ ಎಡಿಟ್ ಮಾಡಿ ಹಾಕೋದು ಅಷ್ಟೇ ಇರಲ್ಲ ಅಲ್ವಾ. ಸೊ ನಾವು ಅದಕ್ಕೆ ಮೋರ್ ಇಂಪಾರ್ಟೆನ್ಸ್ ಕೊಡಬೇಕಾದ್ರೆ ಹೇಗೆ ಕೊಡಬೇಕಂದ್ರೆ, ಬೇರೆದವ್ರಿಗೆಲ್ಲ ಕಳಿಸ್ಬೇಕು, ಫ್ರೆಂಡ್ಸಿಗೆ ರಿಕ್ವೆಸ್ಟ್ ಮಾಡ್ಕೋಬೇಕು, ಅನ್ನೋನ್ ಪರ್ಸನ್ಗೆ ರಿಕ್ವೆಸ್ಟ್ ಮಾಡ್ಕೋಬೇಕು. ಸೊ ನೀವೇ ನಂಬಲ್ಲ ನಿಮ್ಮ ಚಾನಲ್ ಯಾವ ಟೈಪ್ ಅರ್ನ್ ಮಾಡುತ್ತೆ ಅಂತ. ಸೊ ಫಸ್ಟ್ ನಾನೇನು ಮಾಡಿದೆ ಅಂದರೆ, ನನ್ನದೊಂದು ಚಾನಲ್ ಇದು ಓಪನ್ ಮಾಡಿದ್ನಲ್ವ. ಸೊ ಅವಾಗ ನನ್ನ ಫ್ರೆಂಡ್ಸ್ ಎಷ್ಟು ಜನ ಇದ್ದಾರೆ, ನಂದು ವಾಟ್ಸಪ್ ಗ್ರೂಪ್ಸ್ ಎಷ್ಟಿದ್ದಾರೆ, ಓಲ್ಡ್ ಫ್ರೆಂಡ್ಸ್ ಎಲ್ಲ ಗ್ರೂಪ್ ಇದ್ದೇ ಇರುತ್ತೆ. ಇವಾಗಂತೂ ನೀವೆಲ್ಲರೂ ಟಚಲ್ಲಿ ಇರ್ತೀರಲ್ವ. ಸೊ ಅದೇ ಟೈಪ್ ನಾನು ಏನು ಮಾಡಿದೆ, ನನ್ನ ಫ್ರೆಂಡ್ಸ್ ಗ್ರೂಪ್ಸ್ಗೆಲ್ಲ ನನ್ನ ಗ್ರೂಪಲ್ಲಿ ಲಿಂಕ್ ಹಾಕಿದೆ. ಸೊ ಅಷ್ಟು ಆದರೂ ನೀವು ಎಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ರು 200-300 ಮಿನಿಮಮ್ ಅಷ್ಟಂತೂ ನನಗೆ ಸಬ್ಸ್ಕ್ರೈಬರ್ಸ್ ಬಂದರು. ಅದು ವಾಚ್ ಟೈಮ್ ಬರ್ತಾ ಇರಲಿಲ್ಲ. ಸೊ ಮತ್ತು ಇವಾಗ ಏನು ಮಾಡಬೇಕು ನೀವು ಅಂತಂದರೆ, ಸೊ ನಾರ್ಮಲಿ ನೀವು ಯಾವುದಾದ್ರೂ ವಿಡಿಯೋ ನೋಡ್ತೀರಾ, ಅದರಿಂದ ತುಂಬ ಇನ್ಸ್ಪಿರೇಷನ್ ಆಗುತ್ತೀರಾ. ಇದೊಂದು ಟ್ರಿಕ್ ಅಂತ ತಿಳ್ಕೊಳ್ಳಿ, ಓಕೆನಾ. ಇದು ನಾನು ಯೂಸ್ ಮಾಡಿರೋದು. ಸೊ ಇವಾಗ ನೋಡಿ, ನಾರ್ಮಲಾಗಿ ನೀವೊಂದು ನೋಡ್ತಿರ್ತೀರ, ಅವ್ರಿಗೆ ತುಂಬ ಯೂಟ್ಯೂಬ್ ವ್ಯೂವರ್ಸ್ ಇರ್ತಾರೆ, ಆಮೇಲೆ ಸಬ್ಸ್ಕ್ರೈಬರ್ಸ್ ಇರ್ತಾರೆ. ಸೊ ಅವ್ರ ಕಮೆಂಟ್ಸ್ ಬಾಕ್ಸಲ್ಲಿ ಹೋಗಿ, ಸೊ ನೀವು ಸ್ಮಾಲ್ ಒಂದು ಕಮೆಂಟ್ ಹಾಕಬೇಕು, ಈ ಟೈಪ್ ನಿಮ್ಮದು ಚಾನಲ್ ರೇಸ್ ಮಾಡಬೇಕು, ಅಥವಾ ನಿಮ್ದು ಯಾವುದಾದ್ರೂ ವಿಡಿಯೋ ಲಿಂಕ್ ತೊಗೊಂಡು ಅದರಲ್ಲಿ ಅಪ್ಲೋಡ್ ಮಾಡಬೇಕು. ಸೊ ಆಬ್ವಿಯಸ್ಲಿ ಇನ್ ಕೇಸ್ ಏನಾದರೂ ನೀವು ಆ ಕಮೆಂಟಿಗೆ ಏನಾದರೂ ಇಂಪ್ರೆಸ್ ಆದರೆ, ಸೊ ಇಮಿಡಿಯೇಟ್ಲಾಗಿ ನಿಮ್ಮ ಕಮೆಂಟಿಗೆ ಬಂದು ಅವರು ನಿಮ್ಮ ವಿಡಿಯೋಗೆ ಬಂದು ಸೊ ನೋಡಿಬಿಡ್ತಾರೆ, ನಾವು ವಿಡಿಯೋ ನೋಡ್ತಾರೆ. ಸೊ ಅಲ್ಲಿ ನೀವು ಕಮೆಂಟಲ್ಲಿ ಏನಾದರೂ ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರೆ, ಸೊ ಆಬ್ವಿಯಸ್ಲಿ ಅವರು ಸಬ್ಸ್ಕ್ರೈಬ್ ಮಾಡ್ತಾರೆ. ಸೊ ಇದೇನಪ್ಪ ಅಂತಂದರೆ, ಒಬ್ಬರಿಂದ ಒಬ್ಬರು, ಯಾಕಂದರೆ ಅವರು ಯೂಟ್ಯೂಬರ್ಸ್ ಅಲ್ವಾ, ನಾವು ಯೂಟ್ಯೂಬರ್ಸ್. ಸೊ ಆ ಟೈಪ್ ಆತಂದರೆ ಅವರು ಒಬ್ರಿಗೊಬ್ಬರು ನಮಗೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಸೊ ಇವಾಗ ನಾನು ಏನು ಬೆನಿಫಿಟ್ ಇದೆ ಅಂದರೆ, ನಾನು ನಿಮಗೆ ಏನು ಹೇಳ್ತಿರೋದು ಅಂದರೆ, ಸೊ ನಾನು ಸ್ಟಾರ್ಟಿಂಗ್ ಚಾನಲಲ್ಲಿ ಯಾವ ಟೈಪ್ ಮೆಸೇಜ್ ಮಾಡಿದೆ ಅಂದರೆ, ನಾನು ಅವ್ರಿಗೆ ಮೆಸೇಜ್ ಹಾಕಿದ್ದು, ಸೊ ನ್ಯೂ ಯೂಟ್ಯೂಬರ್ಸ್ ಇರ್ತಾರೆ ನೋಡಿ, ಅವರು ಸಬ್ಸ್ಕ್ರೈಬರ್ಸ್ ಕಮ್ಮಿ ಇರ್ತಾರೆ, ಅವ್ರ ಕಮೆಂಟ್ ಬಾಕ್ಸಲ್ಲಿ ಹೋಗಿ, ಸೊ ನಾನು ಅಂದೆ, ನನಗೆ ಸಬ್ಸ್ಕ್ರೈಬರ್ಸ್ ಬೇಕು, ಹಾಗೆ ಅವ್ರಿಗೂ ಸಬ್ಸ್ಕ್ರೈಬರ್ ಬೇಕಲ್ವ. ಸೊ ನಾನು ಕಮೆಂಟ್ ಮಾಡಿದ್ದ ಹೇಗೆ ಅಂತಂದರೆ, ನೀವು ರಿವರ್ಸ್ ಟೆಕ್ನಿಕ್ ತೊಗೋಬೇಕು. ಅವ್ರು ಏನಾದರೂ ನಿಮ್ಮ ವಿಡಿಯೋ ಬಂತಂದರೆ, ನೀವು ಅವ್ರ ವಿಡಿಯೋಗೆ ಸಬ್ಸ್ಕ್ರೈಬರ್ ಕೊಡಬೇಕು, ಹಾಗೆ ಅವ್ರು ನಿಮ್ಮ ವಿಡಿಯೋಗೆ ಸಬ್ಸ್ಕ್ರೈಬರ್ ಮಾಡ್ತಾರೆ. ಸೊ ಈ ಟೈಪ್ ಟೆಕ್ನಿಕ್ ಯೂಸ್ ಮಾಡಿ ನಂದು 1800-1000ವರೆಗೂ ನಂದು ಆಲ್ಮೋಸ್ಟ್ ಕ್ರಾಸ್ ಆಗಲಿಕ್ಕೆ ಹೋಯಿತು ಸಬ್ಸ್ಕ್ರೈಬರ್ಸ್. ಸೊ ಆ ಟೈಪು ನೀವು ನಿಮ್ಮ ಚಾನಲ್ದು ನೀವೇ ಅದನ್ನು ಏನು ಮಾಡಬೇಕು, ಇಂಪ್ರೆಸ್ ಮಾಡ್ಕೊತ ಹೋಗಬೇಕು ಚಾನಲ್ಗೆ. ಸೊ ನೀವು ಕ್ಯಾನ್ವಸಿಂಗ್ ಮಾಡ್ತಿರಲ್ವ, ಸೊ ಅಷ್ಟು ನಿಮ್ಗೆ ಯೂಟ್ಯೂಬರ್ಸ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಹೋಗುತ್ತೆ. ಸೊ ಏನು ಗೊತ್ತಾ, ಅವ್ರಿಗೆ ನೀವು ಕ್ಲಿಯರ್ ಕಟ್ಟಾಗಿ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಹಾಕಬೇಕು, ಏನಂತ, ಸೊ ನೀವು ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾವು ನಿಮಗೆ ಸಬ್ಸ್ಕ್ರೈಬ್ ಮಾಡ್ತೀವಿ ಅಂತ. ಸೊ ಈ ಟೈಪ್ ಏನಾದರೂ ನೀವು ಫಾರ್ಮಾಲಿಟೀಸ್ ಮಾಡ್ಕೊತ ಹೋದರೆ ಎಲ್ಲ ವಿಡಿಯೋಗೂ ನೋಡಿ, ಇವಾಗ ಒಂದೊಂದಿಗೆ ತುಂಬ ವ್ಯೂಸ್ ಇರ್ತವೆ, ತುಂಬ ಸಬ್ಸ್ಕ್ರೈಬರ್ಸ್ ಇರ್ತಾರೆ. ಅವರಲ್ಲಿ ಕಮೆಂಟ್ ನೋಡಲಿಕ್ಕೆ ರೆಗ್ಯುಲರ್ ಯೂಟ್ಯೂಬರ್ಸ್ ಬರ್ತಾರೆ. ಸೊ ಅವ್ರದ್ದು ಕ್ಯಾಚ್ ಮಾಡಿ ನೀವು ಅದು ಮಾಡಿದರೆ, ಅವ್ರು 100% ನಿಮ್ಮ ವಿಡಿಯೋಗೆ ಬಂದು ವಿಡಿಯೋ ನೋಡಿ ಲೈಕ್ನೂ ಮಾಡ್ತಾರೆ, ಹಾಗೆ ಸಬ್ಸ್ಕ್ರೈಬ್ನೂ ಮಾಡ್ಕೋತಾರೆ. ಹಾಗೆ ನೀವು ಅವರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದಾದ್ರೂ ಕ್ರಿಯೇಟರ್ಸ್ ಇರ್ತಾರೆ, ಅವ್ರ ವಿಡಿಯೋಯಿಂದ ನೀವು ಇಂಪ್ರೆಸ್ ಮಾಡಿದರೆ ಅದೇ ಟೈಪ್ ವಿಡಿಯೋ ನೀವು ಮಾಡಿ ಅಪ್ಲೋಡ್ ಮಾಡಬೇಕು. ಸೊ ನಾನು ಇದೆಲ್ಲ ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ಇದು ಜಸ್ಟ್ ನಾನು 7-8 ಮಂತ್ಸಲ್ಲಿ ಮಾಡಿದ್ದೀನಿ, ನನಗೆ 1000 ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಸೊ ಆ ಟೈಪ್ ನಾನು ನಿಮಗೆ ಹೇಳ್ತಿದ್ದೀನಿ. ಸೊ ಇವಾಗ ನನ್ನ ವಿಡಿಯೋಗೂ ಯಾರಾದರೂ ನಾನು ಸಬ್ಸ್ಕ್ರೈಬ್ ಮಾಡಿದ್ದೀನಿ ಅಂತ ನನಗೆ ಕಮೆಂಟ್ ಮಾಡಿದರೆ, ನಾನು ಅವರಿಗೆ ರಿಟರ್ನ್ ಸಬ್ಸ್ಕ್ರೈಬ್ ಮಾಡ್ತೀನಿ, ಸರಿನಾ. ಸೊ ನನ್ನದು ವಿಡಿಯೋಯಿಂದನೇ ನೀವು ಸ್ಟಾರ್ಟ್ ಮಾಡಿ, ಯಾವ ಟೈಪ್ ನೀವು ನಮಗೆ ಸಬ್ಸ್ಕ್ರೈಬ್ ಮಾಡ್ತೀರಾ. ಸಬ್ಸ್ಕ್ರೈಬ್ ಆದಮೇಲೆ ಒಂದು ಕಮೆಂಟ್ ಹಾಕಿ ನನ್ನ ಮೊಬೈಲ್ಗೆ, ನಂದು ಯೂಟ್ಯೂಬ್ ಚಾನಲ್ಗೆ
ಕಮೆಂಟ್ ಹಾಕಿ ನಾನು ನಿಮಗೆ ಸಬ್ಸ್ಕ್ರೈಬ್ ಮಾಡಿದ್ದೀನಿ ಅಂತ. ಸೊ ನಾನು ನಿಮಗೆ ರಿಟರ್ನ್ ಸಬ್ಸ್ಕ್ರೈಬ್ ಮಾಡ್ತೀನಿ. ಸೊ ಈ ಟೈಪ್ ಗಿವ್ ಅವೇ ತೊಗೊತ ಹೋದರೆ ಸೊ 100% ನಿಮಗೆ ಇದು ಟ್ರಿಕ್ ಆಗುತ್ತೆ. ನಾನು ನೋಡಿ ಇದು ಮಾಡಿ. ಆದರೆ ಅರ್ನಿಂಗ್ ತುಂಬ ಚೆನ್ನಾಗಿರುತ್ತೆ. ಯೂಟ್ಯೂಬ್ನ ಡಿಸ್ಕಸ್ ಮಾಡಬಾರ್ದು, ಬಟ್ ಅರ್ನಿಂಗ್ ತುಂಬ ಚೆನ್ನಾಗಿರುತ್ತೆ. ನೀವು ಭಾಳ ತುಂಬ ರೀಚ್ ಆಗ್ತೀರಾ. ನೀವು ಏನು ಅಂದ್ಕೊಂಡಿರ್ತೀರಲ್ವ ಆ ಡ್ರೀಮ್ಸ್. ಇವಾಗ ಮನಿ ಇಂಪಾರ್ಟೆಂಟ್ ಇದೆ, ಎಲ್ಲೋದ್ರೂ ಮನಿ ಇಂಪಾರ್ಟೆಂಟು. ನೀವು ಅನ್ಎಕ್ಸ್ಪೆಕ್ಟೆಡ್ ಮನಿ ನೀವು ಇಲ್ಲಿ ಯೂಟ್ಯೂಬ್ ಚಾನಲಿಂದ ಕಳಿಸ್ಕೋಬೋದು. ಸೊ ಮನೆಯಲ್ಲಿನೇ ಉಟ್ಕೊಂಡು ನೀವು ಬೇಕಾದಂಥ ಪ್ಲಾಟ್ಫಾರ್ಮ್ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇದು ನನ್ನೊಂದು ಸ್ಮಾಲ್ ಅಪ್ಡೇಟು, ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸೊ ಇನ್ ಕೇಸ್ ಏನಾದರೂ ಯಾರಾದರೂ ನೀವು ಇದ್ದೀರಾ, ಸೊ ನಂದು ಚಾನಲ್ ಬಗ್ಗೆ ತಿಳ್ಕೊಂಡಿದ್ದೀರಾ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬು ಮಾಡಿ. ಹಾಗೆ ನನಗೆ ಒಂದು ಕಮೆಂಟಲ್ಲಿ ಮೆಸೇಜ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿದೆ ಅಂತ. ಸೊ ನಾನು ನಿಮಗೆ ರಿಟರ್ನ್ ಸಬ್ಸ್ಕ್ರೈಬ್ ಮಾಡ್ತೀನಿ. ಸೊ ಇದೇ ಥರ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್ ಬಾಯ್.